ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶಂಕರ್ ಗುರಲ್ ಸಾನವರು. ಈ ದಿನದ ವಿಡಿಯೋದಲ್ಲಿ ನಿಮಗೆ ಮಣ್ಣಿನ ಮಡಿಕೆ ನೀರು ಯಾವ ಥರ ಸನ್ಸ್ಟ್ರೋಕನ್ನು ಕಡಿಮೆ ಮಾಡುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್, ಈ ಸನ್ಸ್ಟ್ರೋಕನ್ನು ಮಣ್ಣಿನ ಮಡಿಕೆ ನೀರು ಕಡಿಮೆ ಮಾಡುತ್ತೆ ಅಂತ ಹೇಳೋಕ್ಕೆ ಯಾವುದೇ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಬಟ್ ಇದರ ಬಗ್ಗೆ ರಿಸರ್ಚ್ ಆದರೆ ನನಗೆ ಅನಿಸುತ್ತೆ ಏನಂತ ಹೇಳಿದರೆ ಇದು ಕೂಡ ಒಂದು ರೀಸನ್ ಆಗ್ಬೋದು. ಬಟ್ ನಾನೀಗ ಇದರಲ್ಲಿ ನಾನೊಂದು ಪಾಸಿಬಿಲಿಟಿಯನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ, ಯಾವ ಥರ ಸನ್ಸ್ಟ್ರೋಕನ್ನು ಈ ಮಣ್ಣಿನ ಮಡಿಕೆ ನೀರು ಕಡಿಮೆ ಮಾಡುತ್ತೆ ಅಂತ. ಎಕ್ಸಾಂಪಲ್, ಈಗ ನಾವು ಫ್ರಿಜ್ಜಿಗೆ ಟೆಂಪರೇಚರ್ ತುಂಬ ಕೂಲ್ ಇರುತ್ತೆ, ಈ ಫ್ರಿಜ್ ನೀರು ಟೆಂಪರೇಚರ್ ತುಂಬ ಕೂಲ್ ಇರುತ್ತೆ. ಈ ಟೆಂಪರೇಚರ್ನ ಕೊಡೋದು ಮನುಷ್ಯರು, ನಾವು, ನೇಚರ್ ಅಲ್ಲ. ಬಟ್ ಈ ಮಡಿಕೆಯ ಟೆಂಪರೇಚರ್ ಕೊಡೋದು ನೇಚರ್. ಸೊ ಏನಾಗುತ್ತೆ ಅಂತ ಹೇಳಿದರೆ, ನಾವು ಔಟ್ಸೈಡ್ ವರ್ಕ್ ಮಾಡಿ ಬಂದಾಗ, ಅಂದರೆ ತುಂಬ ಹೆವಿ ಟೆಂಪರೇಚರ್ ಔಟ್ಸೈಡ್ ಇದ್ದಾಗ ನಾವು ಆ ಟೆಂಪರೇಚರ್ ವರ್ಕ್ ಮಾಡಿ ಒಳಗಡೆ ಬಂದು ಮನೆ ಒಳಗಡೆ ಬಂದು ನೀರು ಕುಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಕೋಲ್ಡ್ ನೀರು, ಎಕ್ಸ್ಪೆಷಲಿ ಫ್ರಿಜ್ ನೀರು ಕುಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ನಾನು ನರ್ವನ್ನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ. ಅದರ ಮೊದಲು ಈಗ ಅದನ್ನು ಅರ್ಥ ಮಾಡಿಸೋಕ್ಕೆ ಸ್ವಲ್ಪ ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. ಈಗ ತುಂಬ ಚಳಿಯಾದಾಗ ನಮ್ಗೆ ಏನಾಗುತ್ತೆ, ನಮ್ಮ ಸ್ಕಿನ್ ಶ್ರಿಂಕ್ ಆಗುತ್ತೆ, ಅಂದರೆ ಟೈಟ್ ಆಗುತ್ತೆ. ಸೊ ಸೇಮ್ ವೇ ಏನಾಗುತ್ತೆ ಅಂತ ಹೇಳಿದರೆ, ನಾವು ಕೋಲ್ಡ್ ನೀರು, ತುಂಬ ಕೋಲ್ಡ್ ನೀರು ಕುಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಈಗ ಎಕ್ಸಾಂಪಲ್ ಒಂದು ನರ್ವನ್ನು ಝೂಮ್ ಮಾಡಿ ತೋರಿಸೋಕೆ ಇಷ್ಟು ದೊಡ್ಡ ನರ್ವ್ ಉಂಟು ಅಂತ ತಿಳ್ಕೊಳ್ಳಿ, ಬ್ಲಡ್ ಫ್ಲೋ ಹೋಗ್ತಾ ಉಂಟು ಅಂತ ತಿಳ್ಕೊಳ್ಳಿ. ಬಟ್ ಏನಾಗುತ್ತೆ ಅಂತ ಹೇಳಿದರೆ, ಹೆವಿ ಕೋಲ್ಡ್ ವಾಟರ್ ಕುಡಿದಾಗ ಈ ನರ್ವ್ ಸ್ವಲ್ಪ ಶಿಂಕ್ ಆಗ್ಬೋದು. ಶಿಂಕ್ ಆದಾಗ ಏನಾಗುತ್ತೆ, ಪರ್ಸನಿಗೆ ಹೈ ಕೊಲೆಸ್ಟ್ರಾಲ್ ಇದ್ದು ಬ್ಲಾಕೇಜಸ್ ಇದ್ದರೆ ಏನಾಗುತ್ತೆ ಅಂದರೆ ಬ್ಲಡ್ ಫ್ಲೋ ಆಗಲ್ಲ. ಬ್ಲಡ್ ಫ್ಲೋ ಆಗಿಲ್ಲ ಅಂತ ಹೇಳಿದರೆ ಸ್ಟ್ರೋಕ್ ಆಗುವ ಪಾಸಿಬಿಲಿಟಿ ಇರುವಂಥದ್ದು. ಅದೇ ಬ್ರೈನ್ ಸ್ಟ್ರೋಕಿಗೆ ಯಾಕೆ ಆಗುತ್ತೆ ಅಂತ ಹೇಳಿದರೆ, ನಾವು ಕುಡಿಯುವ ನೀರು ಬ್ರೈನಿಗೆ ಇಲ್ಲಿ ಹತ್ತಿರ ಇರೋದ್ರಿಂದ ಅಲ್ಲಿಯ ಯಾವುದಾದ್ರೂ ಒಂದು ನರ್ವ್ ಬ್ಲಾಕೇಜಸ್ ಇದ್ದು ಆ ನೀರು ಕುಡಿದಾಗ, ಹೆವಿ ಕೋಲ್ಡ್ ನೀರು ಕುಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಆ ನರ್ವ್ ಶ್ರಿಂಕ್ ಆಗಿ ಬ್ಲಡ್ ಫ್ಲೋ ಸ್ಟಾಪ್ ಆಗ್ಬೋದು. ಆವಾಗ ನಮಗೆ ಈ ಸ್ಟ್ರೋಕ್ ಬರ್ಬೋದು. ಬಟ್ ಈ ಸ್ಟ್ರೋಕ್ ಬರುತ್ತೆ ಅಂತ ಹೇಳೋಕ್ಕೆ ಯಾವುದೇ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಬಟ್ ನಾವು ಇದನ್ನು ಅನಲೈಸ್ ಮಾಡಿ ಹೇಳ್ಬೋದು ಏನಂತ ಹೇಳಿದರೆ, ಈ ಥರ ಸ್ಟ್ರೋಕ್ ಬರ್ಬೋದು, ಈ ಥರ ನಾವು ಅವಾಯ್ಡ್ ಮಾಡ್ಬೋದು. ಸೊ ನಾನು ನಿಮಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದಂತ ಹೇಳಿದರೆ, ದಯವಿಟ್ಟು ಎಲ್ಲರೂ ಮಡಿಕೆ ನೀರನ್ನೇ ಯೂಸ್ ಮಾಡಿ. ದಯವಿಟ್ಟು ಎಲ್ಲರೂ ಮಡಿಕೆ ನೀರನ್ನೇ ಯೂಸ್ ಮಾಡಿ. ಬಟ್ ನೀವು ಮಡಿಕೆಯನ್ನು ಎಲ್ಲಿ ಪರ್ಚೇಸ್ ಮಾಡಬೇಕಂತ ನಿಮಗೆ ಡೌಟ್ ಇದ್ದರೆ, ಯಾಕೆಂದರೆ ನಾನು ತುಂಬ ವಿಷಯವನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಕೆರೆ ಮಣ್ಣು ಯೂಸ್ ಮಾಡಬಾರ್ದು, ಟೈರನ್ನು ಕಪ್ ಮಾಡಬಾರ್ದು, ಇಂಥ ಮಡಿಕೆಯನ್ನು ಯೂಸ್ ಮಾಡಬಾರ್ದು ಅಂತ ನಾನು ಹೇಳಿದ್ದೇನೆ. ನಿಮಗೆ ಒಂದೇ ಒಂದು ಸೊಲ್ಯೂಷನ್ ಅಂತ ಹೇಳಿದರೆ, ನಿಮ್ಮ ಊರಿನಲ್ಲಿ ಯಾರು ಕುಲಾಲರು, ಕುಂಬಾರು ಈ ಮಣ್ಣಿನ ಮಡಿಕೆಯನ್ನು ಮಾಡ್ತಾರಾ ಅವ್ರ ಹತ್ರನೇ ತಗೊಳ್ಳಿ. ಯಾಕಂತ ಹೇಳಿದರೆ, ಅವರೇನು ಹೇಳಿದರೆ ನಮ್ಮ ಊರಿನವರು ಅಂತ ಹೇಳಿದರೆ ಅಥವಾ ನಿಮ್ಮ ಊರಿನವರು ಅಂತ ಹೇಳಿದರೆ ನಿಮಗೆ ಅವರು ಮೋಸ ಮಾಡೋಕ್ಕೆ ಹೋಗೋದೇ ಇಲ್ಲ. ಯಾಕಂತ ಹೇಳಿದರೆ ನೆಕ್ಸ್ಟ್ ಡೇ ನಿಮ್ಮಲ್ಲಿಗೆ ಅವರು ಬರಬೇಕು, ನೆಕ್ಸ್ಟ್ ಡೇ ನೀವು ಆ ಊರಿಗೆ ಹೋಗಬೇಕು, ಅವರು ನಿಮ್ಮ ಮುಖ ನೋಡಬೇಕು, ನಿಮ್ಮ ಮುಖ ಅವರು ನೋಡಬೇಕು. ಸೊ ಮೋಸ ಮಾಡುವ ಸಂಭವ ತುಂಬ ಕಡಿಮೆ. ಇನ್ನೊಂದಂತ ಹೇಳಿದರೆ, ನಿಮಗೆ ಅವರ ಪರಿಚಯ ಇರುತ್ತೆ, ಅವರು ಯಾವ ಥರ ಮಡಿಕೆಯನ್ನು ಮಾಡ್ತಾರೆ, ಯಾವ ಥರ ಮಡಿಕೆಯನ್ನು ಕಪ್ಪು ಮಾಡ್ತಾರೆ, ಅದನ್ನೆಲ್ಲ ನಿಮಗೆ ವಿಷಯ ಗೊತ್ತಿರುತ್ತೆ. ಅದರ ಒಟ್ಟಿಗೆ ಈ ಮಡಿಕೆ ನೀರು ಯಾವ ನೀರು ಮಡಿಕೆಯಲ್ಲಿ ನೀರಾಕಿ ಕುಡಿತೇವಲ್ಲ, ಆ ಮಡಿಕೆಯನ್ನು ಕಪ್ಪು ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದರೆ ಅದರಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ, ಕಪ್ಪು ಮಾಡಿದಾಗ ಈ ನ್ಯಾಚುರಲ್ ರಿಸೋರ್ಸಲ್ಲಿ ಕಪ್ಪು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಈ ಮಸಿಯ ಕಂಟೆಂಟ್, ಒಂದು ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುವ ಒಂದು ವಸ್ತು, ಅದು ಏನು ಮಾಡುತ್ತಂದರೆ ಈ ನೀರಲ್ಲಿರುವ ಬ್ಯಾಕ್ಟೀರಿಯಾ ವೈರಸನ್ನು ಸ್ವಲ್ಪ ಮಟ್ಟಿಗಾದರೂ ಅದನ್ನು ಸಾಯಿಸುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ಬರ್ತೇನೆ. ಥ್ಯಾಂಕ್ ಯು.